Hi everyone, welcome to Learn Easily channel. The Gift of the Magi by O. Henry. A story. Kannada, simple and short summary for you. The theme of the story is the sacrifice, the precious belongings for love. ಈ ಒಂದು ವಿಡಿಯೋದಲ್ಲಿ ದ ಗಿಫ್ಟ್ ಆಫ್ ದಿ ಮಜಾಯ್ ಕಥೆಯ ಒಂದು ಸರಳ ಸಿಂಪಲ್ ಆ್ಯಂಡ್ ಶಾರ್ಟ್ ಸಮರಿಯನ್ನು ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತೇನೆ. ಈ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇರತಕ್ಕಂತಹ PDF ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಈ PDF ಲಿಂಕನ್ನು ನೀಡಿರ್ತೇನೆ. ಈ ಕಥೆಯ ಒಂದು ಮೇನ್ ಥೀಮ್ ನೋಡಿದಾಗ ಇಬ್ಬರು ಲವರ್ಸ್, ಅದರಲ್ಲೂ ಸಹ ದಂಪತಿಗಳು ತಮ್ಮ ಪ್ರೀತಿಗಾಗಿ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರೀಷಿಯಸ್ ಅತ್ಯಮೂಲ್ಯವಾದಂಥ ವಸ್ತುಗಳನ್ನು ಹೇಗೆ ತ್ಯಾಗ ಮಾಡ್ಕೊಳ್ತಾರೆ ಅಂತಕ್ಕಂತಹ ಕಥೆಯನ್ನು ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಆ ದಂಪತಿಗಳು ಬಂದಾಗ ಜಿಮ್ ಯಾಂಗ್ ಮತ್ತು ಡೆಲ್ಲಾ ಯಾಂಗ್. ಇಲ್ಲಿ ಜಿಮ್ ಯಾಂಗ್ ಮತ್ತು ಡೆಲ್ಲಾ ಯಾಂಗ್ ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ಅದಕ್ಕೆ ವಾರಕ್ಕೆ $8 ರೆಂಟನ್ನು ಪೇ ಮಾಡ್ತಾ ಇರ್ತಾರೆ. ತುಂಬ ಬಡತನದಲ್ಲಿ ಅವರ ಫ್ಯಾಮಿಲಿ ಇರುತ್ತೆ. ಆಕೆಯ ಮನೆಯ ಮುಂದೆ ಇರತಕ್ಕಂತಹ ಒಂದು ಪೋಸ್ಟ್ ಬಾಕ್ಸ್ನಲ್ಲಿ ಪೋಸ್ಟ್ ಸಹ ಹಿಡಿಯೋದಿಲ್ಲ. ಅವರ ಮನೆಗೆ ಇರ್ತಕ್ಕಂಥ ಬೆಲ್ಲನ್ನು ಸಹ ಯಾರೂ ಒತ್ತಿ ಬೆಲ್ ಮಾಡೋಕ್ಕೂ ಆಗೋದಿಲ್ಲ. ಆ ರೀತಿಯ ಒಂದು ಬಡತನ. ಇಲ್ಲಿ ಜಿಮ್ ಯಾಂಗ್ ವಾರಕ್ಕೆ $30 ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ನಂತರ ಅದು $20ಗೆ ಇಳಿದಿರುತ್ತೆ. ಈ ಕಡು ಬಡತನದಲ್ಲೂ ಸಹ ಒಳಗಡೆ ಆ ಮನೆಯ ಒಳಗಡೆ ಆ ಇಬ್ಬರು ಜಿಮ್ ಯಾಂಗ್ ಮತ್ತು ಡೆಲ್ಲಾ ಯಾಂಗ್ ತುಂಬ ಪ್ರೀತಿಯಿಂದ ಇರ್ತಾರೆ. ಅವರೇ ಆ ಬಡತನದಲ್ಲಿ ಸಿರಿತನವನ್ನು ನೋಡ್ತಾ ಇರ್ತಕ್ಕಂತಹ ದಂಪತಿಗಳಾಗಿರ್ತಾರೆ. ಜಿಮ್ ಯಾಂಗ್ ಮತ್ತು ಡೆಲ್ಲಾ ಯಾಂಗ್ ಒಂದು ಕ್ರಿಸ್ಮಸ್ ದಿವಸ ತಮ್ಮ ಇಬ್ಬರಿಗೂ ಸಹ ಒಂದು ಗಿಫ್ಟ್ಗಳನ್ನು ಕೊಡಲು ನಿರ್ಧಾರ ಮಾಡ್ಕೋತಾರೆ. ಇಲ್ಲಿ ಪತ್ನಿ ಡೆಲ್ಲಾ ಯಾಂಗ್ ತನ್ನ ಪತಿಗೆ ಈ ಒಂದು ಕ್ರಿಸ್ಮಸ್ಗೆ ಒಂದು ವ್ಯಾಲ್ಯೂಬಲ್ ಗಿಫ್ಟನ್ನು ಕೊಡಬೇಕು ಅನ್ನೋದನ್ನು ನಿರ್ಧರಿಸ್ತಾಳೆ. ಹಾಗೆ ಜಿಮ್ ಯಂಗು ಸಹ ತನ್ನ ಪ್ರೀತಿಯ ಮಡದಿಗೆ ಒಂದು ಗಿಫ್ಟನ್ನು ಕೊಡಬೇಕು ಅಂತೇಳಿ ಇಬ್ಬರು ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ಕ್ಯಾರೆಕ್ಟರ್ಸ್ ಜಿಮ್ ಯಂಗ್ ಬಂದಾಗ ಈಸ್ ಎ ಪೂರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಮ್ಯಾನ್ ಆ್ಯಂಡ್ ಹೀ ಸೆಲ್ಸ್ ಹೀಸ್ ಪ್ರೀಷಿಯಸ್ ಇನ್ಹೆರಿಟೆಡ್ ಮೀನ್ಸ್ ಅವರ ವಂಶ ಪಾರಂಪರ್ಯವಾಗಿ ಬರ್ತಾ ಇದ್ದಂತಹ ಒಂದು ವ್ಯಾಲ್ಯುಬಲ್ ಗೋಲ್ಡ್ ಪಾಕೆಟ್ ವಾಚನ್ನು ಮಾರಿ ತನ್ನ ಹೆಂಡತಿಗೆ ಒಂದು ಗಿಫ್ಟನ್ನು ತರ್ತಾನೆ. ಹಾಗೆ ಹೆಂಡತಿಯಾದಂಥ ಡೆಲ್ಲಾ ಯಾಂಗ್ ತುಂಬ ಸುಂದರವಾದಂತಹ ಉದ್ದನೆಯ ಕೂದಲನ್ನು ಹೊಂದಿರ್ತಾಳೆ. ತನ್ನ ಗಂಡನಿಗೆ ಕ್ರಿಸ್ಮಸ್ ಗಿಫ್ಟನ್ನು ನೀಡೋದಕ್ಕೆ ತನ್ನ ಬಳಿ ಇರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಏರ್ ಆ ಕೂದಲನ್ನು ಕಟ್ ಮಾಡಿ ಮಾರಿ ತನ್ನ ಗಂಡನಿಗೆ ಒಂದು ಗಿಫ್ಟನ್ನು ತರ್ತಾಳೆ. ಅವ್ರು ಏನು ಗಿಫ್ಟನ್ನು ತಂದರು, ಆ ಕತೆ ಏನು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಡೆಲ್ಲಾ ಸೆಲ್ಸ್ ಆಫ್ ಅವರ್ ಹೇರ್. ಇಲ್ಲಿ ಆ ಡೆಲ್ಲಾ ತನ್ನ ಪ್ರೀತಿಯ ಗಂಡನಿಗೆ ಕ್ರಿಸ್ಮಸ್ ಗಿಫ್ಟನ್ನು ನೀಡಬೇಕು. ಆ ಗಿಫ್ಟ್ ತರೋದಕ್ಕೂ ಬಹಳ ಬಡತನದಲ್ಲಿ ಅವರು ಇರ್ತಾರೆ. ಈ ಡೆಲ್ಲಾ ಯಾಂಗ್ ಪತ್ನಿ ಏನು ಮಾಡ್ತಾಳೆ, ತಾನು ಪ್ರತಿದಿನ ಶಾಪ್ ಕೀಪರ್ಸ್ ಅಂದಾಗ ತರಕಾರಿ ಅಥವಾ ಗ್ರಾಸರೀಸ್ ಅಥವಾ ಅಂಗಡಿಗೆ ಹೋದಾಗ ಅಲ್ಲಿ ಬಾರ್ಗೇನ್ ಮಾಡಿ ಹಣವನ್ನು ಉಳಿಸಿರ್ತಾಳೆ. ಅವಳು ಉಳಿಸಿರ್ತಕ್ಕಂಥ ಹಣ ಕೇವಲ $1.87. ಆಕೆ ಬಳಿ ಇರತಕ್ಕಂತಹ ಒಂದು ಅಮೌಂಟ್ ಅಂತ ನೋಡಿದಾಗ ಆಕೆ ಉಳಿಕೆ ಮಾಡಿರ್ತಕ್ಕಂತಹ ಅಮೌಂಟ್ ತನ್ನ ಗಂಡನಿಗಾಗಿ ಒಂದು ಪ್ರೀಷಿಯಸ್ ಗಿಫ್ಟನ್ನು ತರಬೇಕು. ಆದರೆ ಆಕೆಯ ಬಳಿ ಇರತಕ್ಕಂತಹ ಮನಿ ಎಂದಾಗ ಕೇವಲ $1.87 ಮಾತ್ರವೇ ಉಳಿದಿರುತ್ತೆ. ಆಕೆ ತನ್ನ ಗಂಡನಿಗೆ ಯಾವ ಒಂದು ಪ್ರೀಷಿಯಸ್ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ತನ್ನ ಆ ಗಂಡನ ತಂದೆ ಅವರ ತಾತಂದಿರಿಂದ ಆತನಿಗೆ ಒಂದು ವಂಶಪಾರಂಪರ್ಯವಾಗಿ ಒಂದು ಗೋಲ್ಡ್ ವಾಚ್ ಬಂದಿರುತ್ತೆ. ಅದು ಅವರ ಒಂದು ಕಡು ಬಡತನದ ಫ್ಯಾಮಿಲಿಗೆ ಒಂದು ಪ್ರೀಷಿಯಸ್ ಥಿಂಗ್ಸ್ ಆಗಿರುತ್ತೆ. ಆ ಒಂದು ಗೋಲ್ಡ್ ವಾಚ್ಗೆ ಒಂದು ಚೈನನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಡೆಲ್ಲಾ ನಿರ್ಧರಿಸ್ತಾಳೆ. ಆ ಚೈನನ್ನು ಕೊಡೋದಕ್ಕೆ ಡೆಲ್ಲಾ ವಿಚಾರ ಮಾಡಿದಾಗ ಆ ಚೈನ್ನ ಬೆಲೆ $21 ಆಗಿರುತ್ತೆ. ಆಗ ಅವಳು ಆ ಮನೆಯಲ್ಲಿ ಆ ವಿಂಡೋನಲ್ಲಿರ್ತಕ್ಕಂಥ ಗ್ಲಾಸ್ನ ಮೂಲಕ ನೋಡಿದಾಗ ತನ್ನ ಉದ್ದನೆಯ ಕೂದಲು ತನಗೆ ಸಹಾಯಕ್ಕೆ ಬರತಕ್ಕಂತಹ ಒಂದು ಐಡಿಯಾ ಬರುತ್ತೆ. ಆಕೆ ತಕ್ಷಣ ಹೋಗಿ ಆ ಹೇರನ್ನು ಕಟ್ ಮಾಡಿ $20ಗೆ ಮಾರ್ತಾಳೆ.
ಆ $20 ಪಡೆದು ತನ್ನ ಬಳಿ ಇರತಕ್ಕಂತಹ $1.87 ಸೇರಿಸಿ ಆ ಒಂದು ಚೈನನ್ನು ತಗೊಳ್ಳೋಕ್ಕೆ ಹೋಗ್ತಾಳೆ. ಆ ಚೈನ್ನ ಬೆಲೆ $21 ಆಗಿರುತ್ತೆ. ಸೊ ಆ $21 ನೀಡಿ ಗಂಡನಿಗೋಸ್ಕರ ಕ್ರಿಸ್ಮಸ್ ಗಿಫ್ಟ್ ಆಗಿ ಆ ಒಂದು ಗೋಲ್ಡ್ ವಾಚ್ಗೆ ಚೈನನ್ನು, ಪ್ಲಾಟಿನಮ್ ಚೈನನ್ನು ತಗೊಂಡು ಬಂದಿರ್ತಾಳೆ. ನಂತರ ಆಕೆ ತನ್ನ ಪ್ರೀಶಿಯಸ್ ಕೂದಲನ್ನು ಕಟ್ ಮಾಡಿ ಮಾರಿರ್ತಾಳೆ. ಮನೆಗೆ ಬಂದವಳೆ ತನ್ನ ಗಂಡನಿಗಾಗಿ ವೆಯ್ಟ್ ಮಾಡ್ತಾ ಗಂಡನಿಗೋಸ್ಕರ ಕಾಫಿ ಮತ್ತು ಕ್ವೈಲ್ ಚಾಪ್ಸನ್ನು ಮಾಡಿ ವೆಯ್ಟ್ ಮಾಡ್ತಾ ಇರ್ತಾಳೆ. ತನ್ನ ಗಂಡನಿಗೆ ತಾನು ಹೇರ್ ಕಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಣಿಸಬಾರದು ಅಂತ ಹೇಳಿ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ನಾನಾ ಒಂದು ತಂತ್ರಗಳನ್ನು ಹೂಡ್ತಾ ತನ್ನ ಗಂಡನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ. ಜಿಮ್ ಆ ದಿನ ತುಂಬ ತಡ ಮಾಡಿರ್ತಾನೆ, ಮನೆಗೆ ಇನ್ನೂ ಬಂದಿರೋದಿಲ್ಲ. ಡೆಲ್ಲಾ ತುಂಬ ಕಾತರದಿಂದ ತನ್ನ ಗಂಡನಿಗಾಗಿ ಕಾಯ್ತಾ ಇರ್ತಾಳೆ. ತನ್ನ ಒಂದು ಹೇರ್ ಕಟ್ ಆದಮೇಲೆ ತನ್ನ ಒಂದು ಹೊಸ ನ್ಯೂ ಹೇರ್ ಸ್ಟೈಲನ್ನು ನೋಡಿ ತನ್ನ ಗಂಡ ಯಾವ ರೀತಿ ರಿಯಾಕ್ಟ್ ಆಗಬಹುದು ಅಂತಕ್ಕಂಥ ಒಂದು ಕಾತರ ಕುತೂಹಲದಲ್ಲಿ ಆಕೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಕೊನೆಗೆ ಜಿಮ್ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಆತ ಆ ಡೆಲ್ಲಲನ್ನು ನೋಡಿದಾಗ ಒಂದು ರೀತಿ ಸೀರಿಯಸ್ ಆಗಿ ನೋಡಿದಾಗ ಯಾರೋ ಒಂದು ರೀತಿ ಕಾಣ್ತಾಳೆ. ಆಗ ಆಗ್ತಾ ತನ್ನ ಮುಖದಲ್ಲಿ ಯಾವುದೇ ರೀತಿ ಕೋಪವನ್ನು ವ್ಯಕ್ತಪಡಿಸೋದಿಲ್ಲ. ಆಕೆ ಹೇರ್ ಕಟ್ ಮಾಡ್ಕೊಂಬಂದಿದ್ದಾಳೆ ಅಂತಕ್ಕಂಥ ಒಂದು ಡಿಸಪ್ರೂವಲ್, ತನ್ನ ಒಪ್ಪಿಗೆ ಇಲ್ಲದೆ ಮಾಡಿದ್ದಾಳೆ ಅಂತಕ್ಕಂಥ ಯಾವುದೇ ಒಂದು ಹಾವಭಾವವಾಗಲಿ, ಶಾಕ್ ಆಗಲಿ, ಯಾವುದೇ ಒಂದು ಎಮೋಷನನ್ನು ತೋರಿಸೋದಿಲ್ಲ ತನ್ನ ಫೇಸಲ್ಲಿ. ಆದರೆ ಆತನ ಒಂದು ಎಮೋಷನ್ ಅನ್ರೀಡೇಬಲ್. ಆತನು ಯಾವ ರೀತಿ ಎಕ್ಸ್ಪ್ರೆಷನ್ ನೀಡ್ತಾ ಇದ್ದಾನೆ ಅನ್ನೋದನ್ನು ಆಕೆ ಕೈಯಲ್ಲಿ, ಡೆಲ್ಲಾಳ ಕೈಯಲ್ಲಿ ಗುರುತಿಸೋದಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ರೀತಿ ವಿಚಿತ್ರವಾದಂಥ ಎಕ್ಸ್ಪ್ರೆಷನ್ನಲ್ಲಿ ಆ ಡೆಲ್ಲಾಳನ್ನು ನೋಡ್ತಾ ನಿಂತು ಬಿಡ್ತಾನೆ. ಆಗ ನಂತರ ಡೆಲ್ಲಾ ತನ್ನ ಗಂಡನೆಯ ಜಿಮ್ಮನಿಗೆ ತನ್ನ ಹೇರ್ ಕಟ್ ವಿಷಯವನ್ನು ತಿಳಿಸ್ತಾಳೆ. ತಾನು ಹೇರ್ ಕಟ್ಟನ್ನು ಮಾಡಿ ಗಂಡನಿಗೋಸ್ಕರ ಒಂದು ಕ್ರಿಸ್ಮಸ್ ಗಿಫ್ಟನ್ನು ತಂದಿರುವ ವಿಷಯವನ್ನು ತಿಳಿಸ್ತಾಳೆ. ಯಾಕಂದರೆ ತನ್ನ ಹೇರ್ ಮತ್ತೆ ಬೇಗನೆ ಬೆಳೆಯುತ್ತೆ. ಆದ್ದರಿಂದ ತನ್ನ ಗಂಡನಿಗೆ ತಾನು ಒಂದು ಕ್ರಿಸ್ಮಸ್ ಗಿಫ್ಟ್ ಆಗಿ ತಂದಿರುವುದನ್ನು ತಿಳಿಸ್ತಾಳೆ. ಆ ಕ್ರಿಸ್ಮಸ್ ಗಿಫ್ಟ್ ತನ್ನ ಗಂಡನ ಗೋಲ್ಡ್ ವಾಚ್ಗೆ ಒಂದು ಪ್ಲಾಟಿನಮ್ ಚೈನ್ ಅನ್ನೋದನ್ನು ಹೇಳ್ತಾಳೆ. ಇಲ್ಲಿ ಜಿಮ್ ಸಹ ತನ್ನ ಹೆಂಡತಿಗಾಗಿ ಒಂದು ಗಿಫ್ಟನ್ನು ತಂದಿರ್ತಾನೆ. ಆತ ತನ್ನ ಕೋಟ್ನಿಂದ ಆ ಒಂದು ಗಿಫ್ಟ್ ಪ್ಯಾಕೇಜನ್ನು ಹೊರಗಡೆ ತೆಗೆದಾಗ ಡೆಲ್ಲಾ ಅದನ್ನು ನೋಡಿ ತುಂಬ ಖುಷಿ ಪಡ್ತಾಳೆ. ಆದರೆ ಆ ಪ್ಯಾಕೇಜನ್ನು ಓಪನ್ ಮಾಡಿದಾಗ ಆ ಖುಷಿಯ ಜೊತೆಗೆ ಶಿ ವಾಸ್ ಆರಿಫೈಡ್, ಒಂದು ರೀತಿ ಭಯಭೀತಳು ಸಹ ಆಗ್ತಾಳೆ. ಏಕೆಂದರೆ ಆ ಗಂಡ ಜಿಮ್ ತನ್ನ ಹೆಂಡತಿಯ ಸುಂದರವಾದಂಥ ಉದ್ದನೆಯ ಕೂದಲನ್ನು ಬಾಚಿಕೊಳ್ಳೋದಕ್ಕೆ ಒಂದು ತುಂಬ ಬೆಳೆ ಬಾಳ್ತಕ್ಕಂತಹ ಒಂದು ಬಾಚಣಿಗೆಯನ್ನು ತಂದಿರ್ತಾನೆ. ಆದರೆ ಈಕೆ ಇಲ್ಲಿ ತನ್ನ ಹೇರನ್ನು ಕಟ್ ಮಾಡಿ ಶಾರ್ಟ್ ಮಾಡ್ಕೊಂಡಿರ್ತಾಳೆ. ಸೊ ಅದು ಆಕೆಗೆ ಯೂಸ್ ಇಲ್ಲದೆ ಹೋಗ್ಬಿಡುತ್ತೆ. ಆದರೆ ಆಕೆ ತನ್ನ ಗಂಡನನ್ನು ಒಂದು ರೀತಿ ಸಮಾಧಾನ ಪಡಿಸ್ತಾಳೆ. ನನಗೆ ಕೂದಲು ಬಹಳ ಬೇಗ ಬೆಳೆಯುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಮುಂದೆ ನಾನು ಈ ಒಂದು ಬಾಚಣಿಗೆಯನ್ನು ಉಪಯೋಗಿಸಬಲ್ಲೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಮಾಧಾನ ಪಡಿಸ್ತಾಳೆ. ಹಾಗೆ ತನ್ನ ಗಂಡನಿಗೋಸ್ಕರ ತಾನು ಕೊಂಡು ತಂದಿರತಕ್ಕಂತಹ ಒಂದು ಗಿಫ್ಟ್ ವಾಚ್ ಚೈನನ್ನು ಕೊಡ್ತಾಳೆ. ಆಗ ಅಲ್ಲಿ ಆ ಜಿಮ್ ತುಂಬ ಶಾಕ್ ಆಗಿ ಫೀಲ್ ಆಗ್ತಾನೆ ಆಕೆ ಒಂದು ಪ್ರೆಸೆಂಟನ್ನು ನೋಡಿದಾಗ. ಏಕೆಂದರೆ ಆ್ಯಕ್ಚುಲಿ ಆ ಜಿಮ್ ಏನು ಮಾಡಿರ್ತಾನೆ, ತನ್ನ ಗೋಲ್ಡ್ ವಾಚನ್ನು ಮಾರಿ ತನ್ನ ಹೆಂಡತಿ ಆ ಒಂದು ಉದ್ದನೆಯ ಕೂದಲನ್ನು ಬಾಚಿಕೊಳ್ಳೋದಕ್ಕಾಗಿ ಒಂದು ತುಂಬ ಪ್ರೀಷಿಯಸ್ ಆಗಿರ್ತಕ್ಕಂತಹ ಕಾಂಬನ್ನು ತಂದಿರ್ತಾನೆ. ಇದು ಈ ಒಂದು ಕಥೆಯಾಗಿದೆ. ನೋಡಿ, ಅಲ್ಲಿ ಗಂಡ ಹೆಂಡತಿಯ ಮೇಲಿನ ಪ್ರೀತಿಗಾಗಿ ತನ್ನ ಒಂದು ಪ್ರೀಷಿಯಸ್, ಅವರ ಬಡತನದಲ್ಲಿ ಅವರಲ್ಲಿರ್ತಕ್ಕಂಥ ವ್ಯಾಲ್ಯುಬಲ್ ಅಂದಾಗ ಒಂದು ಗೋಲ್ಡ್ ವಾಚ್ ಮಾತ್ರವೇ, ಅದನ್ನೇ ಮಾರಿ ತನ್ನ ಹೆಂಡತಿಗೆ ಒಂದು ಕಾಂಬನ್ನು ತಂದಾಗ ಹೆಂಡತಿ ತನ್ನಲ್ಲಿರ್ತಕ್ಕಂಥ ಒಂದು ಪ್ರೀಷಿಯಸ್ ವ್ಯಾಲ್ಯುಬಲ್ ಉದ್ದನೆಯ ಕೂದಲನ್ನು ಮಾರಿ ತನ್ನ ಗಂಡನಿಗೋಸ್ಕರ ಒಂದು ಗೋಲ್ಡ್ ಚೈನನ್ನು ತಂದಿರ್ತಾಳೆ. ಇಲ್ಲಿ ಓ ಹೆನ್ರಿಯವರು ಈ ಕಥೆಯ ಮೂಲಕ, ಈ ಕ್ಯಾರೆಕ್ಟರ್ ಮೂಲಕ ಹೇಳಲು ಬಳಸಿರ್ತಕ್ಕಂಥದ್ದು ಒಂದು ತ್ಯಾಗ ಅಂತಕ್ಕಂಥದ್ದು. ಪ್ರೀತಿ ಅಂತ ಬಂದಾಗ ತಮ್ಮಲ್ಲಿರ್ತಕ್ಕಂಥ ವ್ಯಾಲ್ಯುಬಲ್ ಥಿಂಗ್ಸನ್ನು ತ್ಯಾಗ ಮಾಡಿ ಆ ಒಂದು ಗಿಫ್ಟ್ಗಳನ್ನು ತರ್ತಕ್ಕಂಥದ್ದು ನಿಜವಾದ ಪ್ರೀತಿ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ಪ್ರೀತಿಯ ಮುಂದೆ ವ್ಯಾಲ್ಯುಬಲ್ ಥಿಂಗ್ಸ್ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಪ್ರೀತಿಯ ಮುಂದೆ ಆ ವ್ಯಾಲ್ಯುಬಲ್ ಥಿಂಗ್ಸ್ ಎಲ್ಲವೂ ಸಹ ಸ್ಯಾಕ್ರಿಫೈಸ್ ಮಾಡಬಹುದು. ಈ ರೀತಿಯಾಗಿ ಇಬ್ಬರು ದಂಪತಿಗಳು ಕ್ರಿಸ್ಮಸ್ ಗಿಫ್ಟನ್ನು ಕೊಡೋದಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ವ್ಯಾಲ್ಯುಬಲ್ ಥಿಂಗ್ಸನ್ನು
ಮಾರಿ ಗಿಫ್ಟ್ಸ್ ಅನ್ನು ತಂದಿದ್ದಾರೆ. ನೀವು ತಪ್ಪದೆ ಈ ಒಂದು ಶಾರ್ಟ್ ಸಮರಿಯ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರ್ತೇನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.